ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಕೆವಿ ಕ್ಯಾಂಪಸ್ನಲ್ಲಿ ನಡೆದ ಪೆಸ್ಟ್ ಬಾಲ್ ರಾಷ್ಟ್ರೀಯ ಜೂನಿಯರ್ಸ್ ಪಂದ್ಯಾವಳಿಗಳಲ್ಲಿ ಬಾಲಕಿಯರ ತಂಡ ತಮಿಳುನಾಡು ಪ್ರಥಮ ಸ್ಥಾನ ತಮ್ಮದಾಗಿಸಿಕೊಂಡಿದ್ದಾರೆ. ಬಾಲಕರ ವಿಭಾಗದಲ್ಲಿ ಪಂಜಾಬ್ ಪ್ರಥಮ ಸ್ಥಾನ ಗೆದ್ದುಕೊಂಡಿದ್ದಾರೆ. ಪೆಸ್ಟ್ ಬಾಲ್ ಕ್ರೀಡೆ ನೋಡಲು ವಾಲಿಬಾಲ್ ರೀತಿಯೇ ಇದ್ದರೂ ಈ ಆಟ ಮಾತ್ರ ಕೇವಲ ತಮ್ಮ ಪೆಸ್ಟ್ ಅಂದ್ರೆ ಮುಂಗೈ ಮುಷ್ಟಿಯಿಂದ ಮಾತ್ರ ಹೊಡೆಯಬೇಕು. ಇದು ತುಂಬಾ ಕ್ರಿಯಾಶೀಲವಾದ ಆಟವಾಗಿದ್ದು ಇದನ್ನು ಹೆಚ್ಚಾಗಿ ಯುರೋಪ್ ದೇಶಗಳಲ್ಲಿ ಮಾತ್ರ ಆಡುತ್ತಾರೆ. ಇತ್ತೀಚೆಗೆ ಈ ಕ್ರೀಡೆಯನ್ನ ಭಾರತ ದೇಶದಲ್ಲೂ ಪರಿಚಯಿಸಿ ಆಡ್ತಿದ್ದಾರೆ. ಈ ಆಟದಲ್ಲಿ 5 ಜನ ಆಟಗಾರರಿದ್ದು 50 × 25 ಅಡಿ ಉದ್ದದ ಕೋರ್ಟ್ ಹೊಂದಿರುತ್ತದೆ. ಈ ಕ್ರೀಡೆಯನ್ನು ಎಲ್ಲ ಆಟಗಾರರು ಪ್ರೋತ್ಸಾಹಿಸಿ ಅಭಿವೃದ್ಧಿಪಡಿಸಬೇಕೆಂದು ಕರ್ನಾಟಕ ಪೆಸ್ಟ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಹೆನ್ರಿ ಪ್ರಸನ್ನ ತಿಳಿಸಿದರು. ಇದೊಂದು ಪೆಸ್ಟ್ ಬಾಲ್ ಅಂತ ನಾವು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ 15 ನ್ಯಾಷನಲ್ಸ್ ಆಗಿದೆ. ಪೆಸ್ಟ್ ಬಾಲ್ ಅಂದರೆ ಕೇವಲ ಪೆಸ್ಟಿಂದ ಆಡುವಂಥದ್ದು. 5 ಜನಗಳ ಆಟ, 5 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ. ದೊಡ್ಡ ಕೋರ್ಟು 50 ಮೀಟರ್ಸ್ ಬೈ 25 ಮೀಟರ್ಸ್ ಈ ಒಂದು ಕೋರ್ಟ್ನಲ್ಲಿ ಆಡಬೇಕಾಗ್ತದೆ. ಇದು ಆಲ್ರೆಡಿ ಯುರೋಪಿಯನ್ ಕಂಟ್ರೀಸಲ್ಲಿ ಸುಮಾರು 80 ಕಂಟ್ರಿಗಳಲ್ಲಿ ಈ ಒಂದು ಗೇಮ್ ಇದೆ. ಇದನ್ನು ನಾವು ಭಾರತ ದೇಶದಲ್ಲಿ ಸಹ ಪ್ರಚಲಿತಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಆಲ್ ಇಂಡಿಯಾ ಫೆಡರೇಷನ್ ಪೆಸ್ಟ್ ಬಾಲ್ ಫೆಡರೇಷನ್ ಸೆಕ್ರೆಟರಿ ಮಿಸ್ಟರ್ ಬಾಲವಿನಾಯಕಂ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರು ಈ ಆಟಕ್ಕೋಸ್ಕರ ನಮ್ಮ ಏನು ಶ್ರಮೆಯನ್ನು ಹಾಕ್ತಾ ಇದ್ದಾರೆ. ಇದೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರಚಲಿತವಾಗಬೇಕು. ನೀವು ಯೂಟ್ಯೂಬಲ್ಲಿ ನೋಡೋದಾದರೆ ಈ ಗೇಮ್ ಬಗ್ಗೆ ತುಂಬ ನಿಮಗೆ ವಿವರಗಳು ಸಿಗುತ್ತೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೀಗ ತಾನೇ ನಾವು ಪ್ರಚಲಿತ ಮಾಡ್ತಾ ಇದ್ದೇವೆ. ನಿಪ್ಪಿ ಅಂತ ಪಂಜಾಬಿಂದ ಸಹ ಬಂದಿದ್ದಾರೆ. ಈಗ ಅನೇಕ ರಾಜ್ಯಗಳ ತಂಡಗಳಲ್ಲಿ ಈ 16ನೇ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದಾರೆ. ಅನೇಕ ರಾಜ್ಯಗಳು ಅಂದರೆ ಕರ್ನಾಟಕ, ತೆಲಂಗಾಣ, ತಮಿಳುನಾಡು, ಆಂಧ್ರ, ಪಂಜಾಬ್, ಮಹಾರಾಷ್ಟ್ರ ಮತ್ತು ಇತರ ರಾಜ್ಯಗಳಿಂದ ಮಹಾರಾಷ್ಟ್ರದಿಂದ ಬರಬೇಕು. ಇನ್ನು ಸ್ವಲ್ಪ ಕೆಲವೇ ಸಮಯದಲ್ಲಿ ಬರ್ತಾರೆ. ಈ ಎಲ್ಲ ರಾಜ್ಯಗಳ ಬಾಲಕಿಯರು ಈ ನ್ಯಾಷನಲಲ್ಲಿ ಭಾಗವಹಿಸುತ್ತಾರೆ. ಈ ಗೇಮ್ಗಾಗಿ ಶ್ರಮಿಸಿದ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಪಂದ್ಯಾವಳಿಗಳಲ್ಲಿ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಕೇರಳ, ಪಂಜಾಬ್, ಮಹಾರಾಷ್ಟ್ರ, ತಮಿಳುನಾಡು ಇತರೆ ರಾಜ್ಯಗಳಿಂದಲೂ ತಂಡಗಳು ಭಾಗವಹಿಸಿದ್ದು, ಬಾಲಕರ ತಂಡಗಳಲ್ಲಿ ಕರ್ನಾಟಕ ದ್ವಿತೀಯ ಸ್ಥಾನ, ತೆಲಂಗಾಣ 3ನೇ ಸ್ಥಾನ ಪಡೆದುಕೊಂಡ್ರೆ ಬಾಲಕಿಯರ ವಿಭಾಗದಲ್ಲಿ 2ನೇ ಸ್ಥಾನ ತೆಲಂಗಾಣ, 3ನೇ ಸ್ಥಾನ ಆಂಧ್ರ ಪ್ರದೇಶ ಗೆದ್ದುಕೊಂಡಿದೆ. ಪೆಸ್ಟ್ ಬಾಲ್ ರಾಷ್ಟ್ರೀಯ ಪಂದ್ಯಾವಳಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ರಾಷ್ಟ್ರೀಯ ಅಸೋಸಿಯೇಷನ್ ಕಾರ್ಯದರ್ಶಿ ಶ್ರೀ ಪವಿನಾಯಗನ್, ಪಂಜಾಬ್ ರಾಜ್ಯದ ಕಾರ್ಯದರ್ಶಿ ಲಿಪಿ, ಸಂಚಾರಿ ಪೊಲೀಸರು ಠಾಣಾ ಪಿಎಸ್ಐ ಮಂಜುಳಾ, ಕೆವಿ ಇಂಗ್ಲಿಷ್ ಶಾಲೆಯ ಪ್ರಾಂಶುಪಾಲ ತ್ಯಾಗರಾಜ್ ಇತರರು ಪಾಲ್ಗೊಂಡಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.